ಫೈನಲಿ ಇವತ್ತು ನನ್ನ ಮುಂದೆ ಆಪಲ್ ಅವ್ರದ್ದು ಐಫೋನ್ 15 ಸ್ಮಾರ್ಟ್ಫೋನ್ ಇದೆ. ಈ ಸ್ಮಾರ್ಟ್ಫೋನ್ನ ನನಗೆ ಆಪಲ್ನವ್ರೇನು ಕಳಿಸ್ಕೊಟ್ಟಿಲ್ಲ, ನಾನೇ ಪರ್ಚೇಸ್ ಮಾಡಿದ್ದು. 85,000 ಆಯಿತು. 5,000 ರೂಪಾಯಿ HDFC ಬ್ಯಾಂಕ್ ಡಿಸ್ಕೌಂಟ್ ಸಿಕ್ತು. ಇದು 256 GB ವೇರಿಯಂಟು. ಸೊ ರಿವ್ಯೂ ಮಾಡೋದಕ್ಕೋಸ್ಕರನೇ ಈ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಿದ್ದೀನಿ ಆಯಿತಾ. ಹೆವಿ ಎಕ್ಸೈಟ್ ಆಗಿದ್ದೀನಿ. ಇದೇ ಫಸ್ಟ್ ಟೈಮ್ ನಾನೊಂದು ಐಫೋನ್ನ ರಿವ್ಯೂಗೋಸ್ಕರ ಪರ್ಚೇಸ್ ಮಾಡಿದ್ದು. ಕಡಿಮೆ ಬಡ್ಜೆಟ್ ಎಲ್ಲ ಆಯಿತಾ, 85,000 ಬಡ್ಜೆಟ್ಟು. ಹೆವಿ ಅಂದರೆ ಹೆವಿ ಎಕ್ಸೈಟ್ ಆಗಿದ್ದೀನಿ. ನಾನಿವತ್ತು ಇದನ್ನು ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ಸ್ಮಾರ್ಟ್ಫೋನ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಐಫೋನ್ 15 ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ದೀರಾ. ಈ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ, ಟಿಪಿಕಲ್ ಐಫೋನ್ ಬಾಕ್ಸು. ಈ ಬಾಕ್ಸ್ ಮೇಲ್ಗಡೆ ಅಸೆಂಬಲ್ಡ್ ಇನ್ ಇಂಡಿಯಾ ಅಂತ ಬರೆದಿದೆ, ಆದರೆ ಬೆಲೆ ಮಾತ್ರ ಕಡಿಮೆ ಇಲ್ಲ. ಇಂಡಿಯಾದಲ್ಲಿ ಅಸೆಂಬಲ್ ಆಗಿದ್ರೂ ಸಹ ಅಟ್ಲೀಸ್ಟ್ ಬೆಲೆ ಸ್ವಲ್ಪ ಕಡಿಮೆ ಮಾಡ್ಬೋದಾಗಿತ್ತಲ್ವ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿಕೊಂಡ್ರೆ. ಬಟ್ ಇಲ್ಲ, ಬೆಲೆ ಎಲ್ಲ ದೇಶಗಳಿಗಿಂತ ಜಾಸ್ತಿನೇ ಇದೆ. ಓಕೆ, ಫಸ್ಟ್ ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇರುವಂಥದ್ದು. ಕ್ರೇಜಿಗರು, ನೀಲಿ ಬಣ್ಣದ ಒಂದು ರೀತಿ ಆಕಾಶ ನೀಲಿ ಬಣ್ಣದ ಫೋನ್ ಅಂತ ಅನ್ಬೋದು. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಈ ಫೋನ್ ಕೆಳಗಡೆ ಒಂದು ಸಿಮ್ ಎಜೆಕ್ಷನ್ ಪಿನ್ ಕೊಟ್ಟಿದ್ದಾರೆ. ನಂತರ ಆಪಲ್ದು ಸ್ಟಿಕ್ಕರು, ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಸಿಗ್ತಾ ಇದೆ. ಕೊನೆಯದಾಗಿ USB Type-C ಇಂದ Type-C ಡಾಟಾ ಕೇಬಲು, ಚಾರ್ಜಿಂಗ್ ಕೇಬಲ್. ಇದೇ ಮೊದಲ ಬಾರಿಗೆ ಆಪಲ್ನವರು Type-C ಪೋರ್ಟನ್ನು ಫೈನಲಿ ಐಫೋನ್ಗಳಿಗೆ ತೊಗೊಂಬಂದಿರುವಂಥದ್ದು. ಕಳೆದ ವರ್ಷ ಎಲ್ಲ ಲೈಟ್ನಿಂಗ್ ಪೋರ್ಟ್ ಇರ್ತಾ ಇತ್ತು ಮತ್ತು ಈ ಕೇಬಲ್ನ ಕ್ವಾಲಿಟಿ ಕೂಡ ತುಂಬ ಚೇಂಜ್ ಆಗಿದೆ ಆಯಿತಾ. ಈ ಕೇಬಲ್ ಫ್ಯಾಬ್ರಿಕ್ ಮೆಟೀರಿಯಲ್ ರೀತಿ ನಮಗೆ ಸಿಗ್ತಾ ಇದೆ. ಹೆವಿ ಅಂದರೆ ಹೆವಿ, ಒಳ್ಳೆಯ ಕ್ವಾಲಿಟಿಯ ಕೇಬಲ್ ಅಂತ ಅನ್ಬೋದು. ಸೊ ಟೈಪ್ಸಿಂದ Type-C ಕೊಟ್ಟಿದ್ದಾರಲ್ಲ, ಅದೇ ದೊಡ್ಡ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಾವು ಅನ್ಕೋತಾ ಇದ್ವು ಈ ಒಂದು ಅವ್ರದ್ದೇ ಏನು ಕೇಬಲ್ ಇದೆ ಆ ಕೇಬಲ್ನಲ್ಲಿ ಮಾತ್ರ ನಾವು ಚಾರ್ಜ್ ಮಾಡೋಕ್ಕಾಗುತ್ತೆ ಫೋನ್ನ ಅಂತ. ಅಲ್ಲ, ನೀವು ಯಾವುದೇ USB Type-C ಕೇಬಲ್ನಿಂದ ಈ ಒಂದು ಐಫೋನ್ನ ಚಾರ್ಜ್ ಮಾಡ್ಬೋದು. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹೆವಿ ಪ್ರೀಮಿಯಂ ಬಿಲ್ಡು, ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್. ಆಬ್ವಿಯಸ್ಲಿ ಆಪಲ್ನವರು ಬಿಲ್ಡಲ್ಲಿ ಯಾವುದೇ ಕಾಂಪ್ರಮೈಸನ್ನು ಮಾಡಲ್ಲ. ಕಳೆದ ವರ್ಷದ ಐಫೋನ್ 14ಗೆ ಕಂಪೇರ್ ಮಾಡಿಕೊಂಡ್ರೆ ತುಂಬ ಚೇಂಜಸ್ಸು ಈ ಒಂದು 15ನಲ್ಲಿರುವಂಥದ್ದು ಆಯಿತಾ. ಮೊದಲನೇದಾಗಿ ಈ ಫೋನ್ನ ಫ್ರೇಮ್ ಆಯಿತಾ. ಕಳೆದ ವರ್ಷ ಫುಲ್ ಫ್ಲ್ಯಾಟ್ ಶಾರ್ಪ್ ಎಡ್ಜಸ್ ಫ್ರೇಮ್ ಇತ್ತು. ಈ ವರ್ಷ ಸ್ವಲ್ಪ ರೌಂಡ್ ಎಡ್ಜಸ್ಟ್ ಮಾಡಿದ್ದಾರೆ. ಸೊ ಕೈಗೆ ತುಂಬ ಕಂಫರ್ಟಬಲಾಗಿ ಕೂತ್ಕೊಳ್ಳುತ್ತೆ. ಮತ್ತು ಈ ವರ್ಷ ಮೊದಲ ಬಾರಿಗೆ ನಾನ್ ಪ್ರೋ ಸೀರೀಸ್ನಲ್ಲಿ ಡೈನಾಮಿಕ್ ಐಲ್ಯಾಂಡ್ ಕೊಟ್ಟಿದ್ದಾರೆ. ಇದೇ ಮೊದಲ ಬಾರಿಗೆ ನಾನ್ ಪ್ರೋ ಸೀರೀಸ್ನಲ್ಲಿ. ಕಳೆದ ವರ್ಷ ಇರಲಿಲ್ಲ, ಕಳೆದ ವರ್ಷ ನಾಚ್ ಇತ್ತು. ಸೊ ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫ್ರಂಟಲ್ಲಿ ನೋಡ್ತಾ ಇದ್ದೀರಾ, ಬೆಜಲ್ ತುಂಬ ಕಡಿಮೆ ಇದೆ. ಫ್ರಂಟಲ್ಲಿ ಗ್ಲಾಸ್ ಆಯಿತಾ. ಸೊ ಗುರಿಲ್ಲಾ ಗ್ಲಾಸು, ಅಷ್ಟು ಈಸಿಯಾಗಿ ಸ್ಕ್ರಾಚ್ ಕೂಡ ಆಗಲ್ಲ. ಆಬ್ವಿಯಸ್ಲಿ ಸ್ಕ್ರೀನ್ ಗಾರ್ಡ್ ಬೇಕು ಅಂದರೆ ಹಾಕೊಬೋದು. ಹಿಂದ್ಗಡೆಗೆ ಬಂತು ಅಂತ ಅಂದರೆ ಇದು ಕೂಡ ಗೊರಿಲ್ಲಾ ಗ್ಲಾಸು, ಇದು ಕೂಡ ಸ್ಟ್ರಾಂಗ್ ಗ್ಲಾಸು, ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗೋದಿಲ್ಲ. ಅಲ್ಯೂಮಿನಿಯಂ ಫ್ರೇಮ್ ಆಯಿತಾ. ಪ್ರೋ ಸೀರೀಸ್ನಲ್ಲಿ ಟೈಟೇನಿಯಂ ಫ್ರೇಮ್ ಕೊಟ್ಟಿದ್ದಾರೆ, ಅಲ್ಯೂಮಿನಿಯಂ ಫ್ರೇಮ್ ಇದರಲ್ಲಿದೆ. ಮತ್ತು ಈ ಅಲರ್ಟ್ ಸ್ಲೈಡರು ಏನು ಚೇಂಜಸ್ ಆಗಿಲ್ಲ. ಪ್ರೋ ವೇರಿಯಂಟಲ್ಲಿ ಚೇಂಜ್ ಮಾಡಿದ್ದಾರೆ. ಪ್ರೋದಲ್ಲಿ ಒಂದು ಜಸ್ಟ್ ಬಟನ್ ಕೊಟ್ಟಿದ್ದಾರೆ ಆಯಿತಾ, ಅಲರ್ಟ್ ಬಟನ್ನು. ಕಸ್ಟಮೈಸ್ ಮಾಡ್ಕೊಬೋದು ಅದನ್ನು ನಾನು ಪ್ರೋ ಮ್ಯಾಕ್ಸನ್ನು ಕೂಡ ನಾನು ಅನ್ಬಾಕ್ಸ್ ಮಾಡ್ತೀನಿ, ಅದನ್ನು ಕೂಡ ಆರ್ಡ್ರ್ ಮಾಡ್ತೀನಿ, ಅದನ್ನು ಕೂಡ ಬೈ ಮಾಡ್ತೀನಿ ವಿಡಿಯೋಗೋಸ್ಕರ ಅಂತಲೇ. ಸೊ ಅದರಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ. ಒಟ್ಟಿಗೆ ಇದರಲ್ಲಿ ಕಳೆದ ವರ್ಷದ ರೀತಿಯಲ್ಲೇ ಅಲರ್ಟ್ ಸ್ಲೈಡರ್ ಇದೆ, ಏನು ಚೇಂಜಸ್ ಆಗಿಲ್ಲ. ಇನ್ನು ಈ ಸ್ಮಾರ್ಟ್ಫೋನ್ ಒಂದು ಲೆವೆಲ್ಲಿಗೆ ಲೈಟ್ ವೆಯ್ಟ್ ಇದೆ. ಕೇವಲ 171 ಗ್ರಾಮ್ ವೆಯ್ಟ್ ಇರುವಂಥದ್ದು ಮತ್ತು ತಿನ್ನಾಗಿ ಕೂಡ ಇದೆ. 7.8 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಹಿಂದ್ಗಡೆ 2 ಕ್ಯಾಮ್ರಾ ಸಿಗ್ತಾ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶ್ ನಮಗೆ ಸಿಗ್ತಾ ಇರುವಂಥದ್ದು. ಬೆಂಕಿ ಗುರು. ಫ್ರಂಟಲ್ಲಿ ನಮಗೆ ಆಬ್ವಿಯಸ್ಲಿ ಇಲ್ಲಿ ಕ್ಯಾಮ್ರಾ ಇದೆ ಅಲ್ವಾ. ಸೊ ಫೇಸ್ ಅನ್ಲಾಕ್, ಫಿಂಗರ್ ಪ್ರಿಂಟ್ ಸಿಗಲ್ಲ ಐಫೋನ್. ಮೋಸ್ಟ್ಲಿ ನೆಕ್ಸ್ಟ್ ವರ್ಷ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಡ್ಬೋದು, ಹೇಳೋಕ್ಕಾಗಲ್ಲ. ಓವರಾಲ್ ಬೆಂಕಿ ಡಿಸೈನು, ಬೆಂಕಿ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. USB Type-C ಕೊಟ್ಟಿದ್ದಾರೆ, ಅದೊಂದು ಪ್ಲಸ್ ಪಾಯಿಂಟು. ಸ್ಪೀಕರ್ ಗ್ರಿಲ್ಲು ಬಾಟಮಲ್ಲಿ ಸಿಗ್ತಾ ಇದೆ. ಇನ್ನೊಂದು ಸ್ಪೀಕರ್ ಇದೆ, ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಮತ್ತು ಈ ಫೋನಲ್ಲಿ ನಮಗೆ IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಕೊಟ್ಟಿದ್ದಾರೆ. ಸೊ ನೀರಿಗೆ ಬಿದ್ದರೂ ಸಹ ಏನೂ ಆಗಲ್ಲ ಸಡನ್ನಾಗಿ. ಬಟ್ ಹಂಗಂತ ನೀರೊಳಗೆ ಅದ್ಬಿಟ್ಟು ಒಂದು 2-3 ದಿನ ಇಡೋದಕ್ಕೆ ಹೋಗ್ಬೇಡಿ, ಆ ಥರ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ. ಬೆಂಕಿ ಲುಕ್ಕು, ಕಾಂಪ್ರಮೈಸ್ ಇಲ್ಲವೇ ಇಲ್ಲ ಡಿಸೈನ್ ಬಿಲ್ಡ್ ಕ್ವಾಲಿಟಿಯಲ್ಲಿ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ 6.1 ಇಂಚಿನ ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ OLED ಡಿಸ್ಪ್ಲೇ ಇರುವಂಥದ್ದು ಆಯಿತಾ. ಆದರೆ ಒಂದು ನೆಗೆಟಿವ್ ವಿಷಯ ಏನಪ್ಪ ಅಂತ ಅಂದರೆ ಇದು ಕೇವಲ 60 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಈ ಪ್ರೈಸ್ ರೇಂಜಿಗೆ ಅಟ್ಲೀಸ್ಟ್ 92,000 ಕೊಡ್ಬೋದಾಗಿತ್ತು, ಕೊಟ್ಟಿಲ್ಲ.
120 ಹರ್ಟ್ಸ್ ಬಿಟ್ಟು ಹಾಕಿ ಆಯಿತಾ. ಬಟ್ ಅದೊಂದು ನನಗೆ ಸ್ವಲ್ಪ ಬೇಜಾರಾಯಿತು, ಬರೀ 60 ಹರ್ಟ್ಸ್ನ ಡಿಸ್ಪ್ಲೇ 120 ಹರ್ಟ್ಸ್ ಕೊಟ್ಟಿದ್ರೆ. ಪ್ರೋ ವೇರಿಯಂಟಲ್ಲಿ 120 ಹರ್ಟ್ಸ್ ಇದೆ, ಅದು ಹೆವಿ ಸ್ಮೂತಾಗಿರುತ್ತೆ ನಿಮಗೆ ಎಕ್ಸ್ಪೀರಿಯನ್ಸು. ಬಟ್ ಇದು 60 ಹರ್ಟ್ಸು ನಿಮಗೆ ಸ್ವಲ್ಪ ಸ್ಟಟರ್ ಅನಿಸ್ಬೋದು. ನೀವು 120 ಹರ್ಟ್ಸನ್ನು ಯೂಸ್ ಮಾಡಿ ಇದನ್ನು ಯೂಸ್ ಮಾಡೋಕ್ಕೆ ಸ್ವಲ್ಪ ಸ್ಟಟರ್ ಅನಿಸ್ಬೋದು. ಆದರೆ ಈ ಡಿಸ್ಪ್ಲೇ ಬೆಂಕಿ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 2000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು ಕ್ರೇಜಿ ಡಿಸ್ಪ್ಲೇ ಆಯಿತಾ. ಡಾಲ್ಬಿ ವಿಷನ್ನ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಲಿಟ್ರಲಿ ಬೆಂಕಿ ಡಿಸ್ಪ್ಲೇ. ಇಲ್ಲ ಎಷ್ಟು ಬ್ರೈಟಾಗಿ ಕಾಣ್ತಾ ಇದೆ, ಬಿಸ್ಲಿಗೆ ಹೋದ್ರೂ ಕೂಡ ಹೆವಿ ಬ್ರೈಟಾಗಿ ಕಾಣುತ್ತೆ ಆಯಿತಾ. ಸೊ ಸಖತ್ ಇಂಪ್ರೆಸಿವ್ ಅನ್ನಿಸ್ತು ನನಗೆ. ಇನ್ನು ಈ ಫೋನ್ನ ರ್ಯಾಮು ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಆಪಲ್ನವರು ಈ ಫೋನಲ್ಲಿ ಎಷ್ಟು ರ್ಯಾಮ್ ಇದೆ ಅಂತ ಎಲ್ಲೂ ಹೇಳಲ್ಲ, ಓಪನಾಗಿ ಹೇಳ್ಕೊಡಲ್ಲ ಅವರು, ವೆಬ್ಸೈಟಲ್ಲೂ ಕೂಡ ಸಿಗಲ್ಲ ನಿಮಗೆ. ಆದರೆ ಈ ಫೋನಲ್ಲಿ 6 GB ರ್ಯಾಮ್ ಇದೆಯಂತೆ. ಇದು 128 GB, 256 GB ಮತ್ತು 512 GB ಸ್ಟೋರೇಜ್ ವೇರಿಯಂಟಲ್ಲೂ ಕೂಡ ಲಾಂಚ್ ಆಗಿದೆ. 1 TB ನಂಗೆ ಅನ್ನಿಸ್ತಂಗೆ ಗೊತ್ತಿಲ್ಲ, ಫ್ಯೂಚರ್ನಲ್ಲಿ ಲಾಂಚ್ ಮಾಡಿದ್ರು ಮಾಡಬಹುದೇನೋ. ಈ ಫೋನಲ್ಲಿ ಬರೀ 6 GB ರ್ಯಾಮ್ ಇದ್ದರೂ ಸಹ ನೋಡಿ ಎಷ್ಟು ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ ಅಂತ ಅಂದರೆ ಮ್ಯಾಟ್ರ್ ಆಗಲ್ಲ. ಏನಕ್ಕೆ ಅಂದರೆ ಆಪಲ್ನವ್ರು ಅಷ್ಟು ಚೆನ್ನಾಗಿ ಈ ಒಂದು iOS-ಅನ್ನು ಈ ಹಾರ್ಡ್ವೇರಿಗೆ ಆಪ್ಟಿಮೈಸ್ ಮಾಡಿರ್ತಾರೆ. ರ್ಯಾಮ್ ಮ್ಯಾಟ್ರ್ ಆಗಲ್ಲ ಆಪಲ್ನವ್ರಿಗೆ ಆ ರೀತಿ. ಬರೀ 6 GB ರ್ಯಾಮ್ ಇರೋದು ಗುರು. ಆ್ಯಂಡ್ರಾಯ್ಡಲ್ಲಿ 12, 16, 20 GB ತನಕ ರ್ಯಾಮ್ ಎಲ್ಲ ಬರ್ತಾ ಇದೆ. ಯಪ್ಪ ಕ್ರೇಜಿ. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR5 ರ್ಯಾಮು. ಮತ್ತು ಸ್ಟೋರೇಜ್ ಟೈಪು ಡಿಫ್ರೆಂಟ್ ಆಯಿತಾ. UFS ಸ್ಟೋರೇಜ್ ಅಲ್ಲ, ಇದು NVMe ಸ್ಟೋರೇಜು. ಇದು ನಮ್ಮ PC-ಗಳಲ್ಲಿ ಸಿಗ್ತಾ ಇರುತ್ತಲ್ವ, ಸೊ ಅದೇ ರೀತಿ ಸ್ಟೋರೇಜ್ ಆಯಿತಾ. ಸೊ ಹೆವಿ ಫಾಸ್ಟ್ ಆಗಿದೆ, ಎರಡು ರೈಟ್ ಅಲ್ಲ. ಬಟ್ ಒಂದು ಯೋಚನೆ ಮಾಡಿ, ಆ್ಯಂಡ್ರಾಯ್ಡಲ್ಲಿ ನಾವು 80,000 ಕೊಡ್ತಾ ಇದ್ದೀವಿ ಅಂದರೆ DDR5X ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಬಟ್ ಇದರಲ್ಲಿ ನಾವು 85,000 ಕೊಡ್ತಿದ್ರು ಕೂಡ DDR5 ಇದೆ, ಕಂಪ್ಲೇಂಟೇ ಮಾಡೋಂಗಿಲ್ಲ. ಯಾಕೆಂದರೆ ಕಾಂಪಿಟೇಷನ್ ಇಲ್ಲ ಗುರು ಆಪಲ್ಗೆ. ಸೊ ಆ ರೀತಿ. ಇನ್ನು ಈ ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, Bionic A16 ಪ್ರೊಸೆಸರು ಕಳೆದ ವರ್ಷ ಪ್ರೋ ವೇರಿಯಂಟಲ್ಲಿ ಲಾಂಚ್ ಆಗಿದ್ದಂಥ ಪ್ರೊಸೆಸರ್ನ ಈ ವರ್ಷ ನಾನ್ ಪ್ರೋ ವೇರಿಯಂಟಲ್ಲಿ 15ಗೆ ಹಾಕಿದ್ದಾರೆ ಆಯಿತಾ. ಕಳೆದ ವರ್ಷ iPhone 14 Pro ಮ್ಯಾಕ್ಸಲ್ಲಿ ಇದೇ ಪ್ರೊಸೆಸರ್ ಇತ್ತು. ಹೆವಿ ಅಂದರೆ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಥದ್ದು ಬೆಂಚ್ಮಾರ್ಕ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕ್ಲೋಸ್ ಟು 14 ಲಕ್ಷ ತಂಗೆ ರೇಟಿಂಗನ್ನು ಕೊಡಬಲ್ಲ ಸಾಮರ್ಥ್ಯ ಇದೆ. ನನಗೆ 13,73,000 ಕೊಟ್ಟಿದೆ. ಸೊ ಹೆವಿ ಅಂದರೆ ಹೆವಿ ಪವರ್ಫುಲ್ ಆಗಿರುವಂಥದ್ದು. ನಾನು BGMIನ ಕೂಡ ಇದರಲ್ಲಿ ಚೆಕ್ ಮಾಡಿದೆ. ಸೊ ಲಿಟ್ರಲಿ ಅಲ್ಟ್ರಾ ಸೆಟ್ಟಿಂಗಲ್ಲಿ, ಅಲ್ಟ್ರಾ HD ಸೆಟ್ಟಿಂಗಲ್ಲಿ ನೀವು ಆಡ್ಬೋದು. ಸ್ಮೂತಾಗಿ ಪ್ಲೇ ಆಗುತ್ತೆ. ಆ ಒಂದು ಸೆಟ್ಟಿಂಗ್ನ ಕೂಡ ತೋರಿಸ್ತಾ ಇದ್ದೀನಿ, ಗೇಮ್ ಪ್ಲೇನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಯಿತಾ. ಯಾವ ಗೇಮನ್ನು ಬೇಕಾದ್ರೂ ತುಂಬ ಸ್ಮೂತಾಗಿ ಆಡ್ಬೋದು, ಯಾವ ಅಪ್ಲಿಕೇಶನ್ ಬೇಕಾದ್ರೂ ಸ್ಮೂತಾಗಿ ರನ್ ಆಗುತ್ತೆ. ಆಪಲ್ನವ್ರು ಅಷ್ಟು ಚೆನ್ನಾಗಿ ಆಪ್ಟಿಮೈಸ್ ಮಾಡಿರ್ತಾರೆ ಆಯಿತಾ. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ರೇರಲ್ಲಿ 2 ಕ್ಯಾಮ್ರಾ ಇದೆ. ಕ್ಯಾಮ್ರಾ ಒನ್ ಆಫ್ ದ ಬಿಗ್ಗೆಸ್ಟ್ ಅಪ್ಗ್ರೇಡ್ ಆಯಿತಾ iPhone 14 ಕಂಪೇರ್ ಮಾಡಿಕೊಂಡ್ರೆ. ಕಳೆದ ವರ್ಷ 14ನಲ್ಲಿ ಬರೀ 12 MP ಕ್ಯಾಮ್ರಾ ಇರ್ತಿತ್ತು, ಇದರಲ್ಲಿ 48 MP ಕ್ಯಾಮ್ರಾ ಕೊಟ್ಟಿದ್ರು. ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ಯಾಮ್ರಾ ಕ್ಲಾರಿಟಿ ಆಬ್ವಿಯಸ್ಲಿ ಐಫೋನು ಚೆನ್ನಾಗಿದೆ. ನಾನು ಕೆಲವೊಂದು ಫೋಟೋಸ್ನ ಕ್ಲಿಕ್ ಮಾಡಿದ್ದೀನಿ, ತೋರಿಸ್ತಾ ಇದ್ದೀನಿ. ಬೆಂಕಿ ಫೋಟೋಸ್ನ ಪ್ರೊಡ್ಯೂಸ್ ಮಾಡುತ್ತೆ, ಸಖತ್ತಾಗಿದೆ ಗುರು. 48 MP ಕ್ಯಾಮ್ರಾ ಮತ್ತು ಇನ್ನೊಂದು 12 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. 0.5x ವೈಡ್ ಆಗುತ್ತೆ, ಹೆವಿ ವೈಡ್ ಆಗಿದೆ. ಕ್ಲಾರಿಟಿ ಕೂಡ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಆಯಿತಾ. ಮತ್ತು ಈ ಮೇನ್ ಸೆನ್ಸರ್ 48 MP ಸೆನ್ಸರ್ನಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಇದೆ. ಆಬ್ವಿಯಸ್ಲಿ ಈ ವೈಡಲ್ಲಿ ಯಾವುದೇ ಸ್ಟೆಬಿಲೇಷನ್ ಸಿಗ್ತಾ ಇಲ್ಲ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ, ಇದು ಕೂಡ 12 MP ಸ್ಟ್ಯಾಂಡರ್ಡ್. ಆಪಲ್ ಅವ್ರದ್ದು 12 MP ಸ್ಟ್ಯಾಂಡರ್ಡ್ ಅಂತಾರೆ ಆಯಿತಾ. ಫ್ರಂಟ್ ಕ್ಯಾಮ್ರಾ ಕೂಡ ಬೆಂಕಿದೆ, ಹೆವಿ ವೈಡಾಗಿ ಕೂಡ ಇದೆ ಆಯಿತಾ. ಸೊ ಕ್ಲಾರಿಟಿ ತೋರಿಸ್ತಾ ಇದ್ದೀನಿ ನಾನು. ಈ ಫೋಟೋ ಸ್ಯಾಂಪಲ್ಸ್ ಬಗ್ಗೆ ಮಾತಾಡೋ ಅವಶ್ಯಕತೆನಿಲ್ಲ, ತುಂಬ ಚೆನ್ನಾಗಿದೆ ಗುರು ಆಯಿತಾ. ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತ ಬೇಕಾದ್ರೆ ಅನ್ಬೋದು ಈ ಪ್ರೈಸ್ ರೇಂಜಿಗೆ. ಆರಾಮಾಗಿ ಪ್ರಿಫರ್ ಮಾಡ್ಬೋದು ಕ್ಯಾಮ್ರಾಗೋಸ್ಕರ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ, ರೇರ್ ಕ್ಯಾಮ್ರಾ ಮತ್ತು ಫ್ರಂಟ್ ಕ್ಯಾಮ್ರಾ ಎರಡೂ ಕೂಡ 4K 60 FPS ವಿಡಿಯೋ ರೆಕಾರ್ಡ್ ಮಾಡಬಲ್ಲಂಥ ಸಾಮರ್ಥ್ಯನ ಹೊಂದಿರುವಂಥದ್ದು. ಕ್ಲಾರಿಟಿ ಬೆಂಕಿಗಿದೆ, ಸಕ್ಕತ್ತಾಗಿದೆ ಕ್ಲಾರಿಟಿ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆಯಿತಾ. ಸೊ ಲಿಟ್ರಲಿ ಇನ್ನೊಂದು ಸ್ವಲ್ಪ ದಿನ iPhone DSLR ಲೆವೆಲ್ಗೆ ಆಗಿಬಿಡುತ್ತಾ ಅಂತ. ಬೊಕೆ ಎಫೆಕ್ಟ್ಸ್ ಎಲ್ಲ ಏನು ಬೆಂಕಿ ತೆಗೆಯುತ್ತೆ ಅಂತ ಅಂದರೆ, ಎಡ್ಜ್ ಡಿಟೆಕ್ಷನ್ ಕೂಡ ಅಷ್ಟೇ ಸಖತ್ತಾಗಿದೆ. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ, ಇವ್ರ ಫೋಟೋಸನ್ನು ತೆಗೆದಾದಮೇಲೂ ಕೂಡ ನಾವು ಬ್ಲರನ್ನೆಲ್ಲ ಚೇಂಜ್ ಮಾಡ್ಬೋದಂತೆ ಆಯಿತಾ. ಸೊ ಏನೇನೋ ಹೊಸ್ದಾಗಿ ಏನೇನೋ ಮಾಡಿದ್ದಾರೆ ಒಟ್ಟಿಗೆ, ಸೂಪರ್ ಅಂದರೆ ಕ್ಯಾಮ್ರಾ ಬೆಂಕಿದೆ. ಮತ್ತು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ, ಫೇಸ್ ID, ಫೇಸ್ ಅನ್ಲಾಕ್ ಮುಖಾಂತರ ತೋರಿಸ್ತೀನಿ ನೋಡಿ. ಇನ್ನೊಂದು ನನಗೆ ಹೆವಿ ಉರಿಯೋದೇನಪ್ಪ ಅಂತಂದರೆ, ಮುಂಚೆ ನಾನು iPhone ಯೂಸ್ ಮಾಡುವೆ 11ನ, ಫೇಸ್ ಅನ್ಲಾಕ್ ಆದಮೇಲೆ ನಾವು ಕೈಯಿಂದ ಎತ್ತಬೇಕು. ಆ್ಯಂಡ್ರಾಯ್ಡಲ್ಲಾದರೆ ನಾವು ಆರಾಮಾಗಿ ಮಾಡ್ಕೊಬೋದು. ಇಲ್ಲಿ ನೋಡಿ ಫೇಸ್ ಅನ್ಲಾಕ್ ಆಗುತ್ತೆ,
ಮೇಲಕ್ಕೆ ಇದು ಯಾವ ಕರ್ಮ ಗುರು. ಮತ್ತು ಈ ಡೈನಾಮಿಕ್ ಐಲ್ಯಾಂಡಲ್ಲಿ ಕೆಲವೊಂದು ನೀವು ವಾಯ್ಸ್ ಮೆಮೊ ರೆಕಾರ್ಡ್ ಮಾಡ್ತಾಯಿದ್ದೀರಾ ಅಂದರೆ ಅಲ್ಲಿ ತೋರಿಸುತ್ತೆ. ಚಾರ್ಜಿಂಗ್ ಆಗದಾಗಲೂ ಕೂಡ ಅಲ್ಲಿ ನಿಮಗೆ ನೋಟಿಫಿಕೇಷನ್ ತೋರಿಸುತ್ತೆ. ಕಾಲಲ್ಲಿ ಮಾತಾಡ್ತಿರ್ಬೇಕು ತೋರಿಸುತ್ತೆ. ಹೆಡ್ಫೋನ್ ನೀವು ಕನೆಕ್ಟ್ ಮಾಡೋದಷ್ಟು ತೋರಿಸುತ್ತೆ. ಡಿಫ್ರೆಂಟ್ ರೀತಿಯಲ್ಲಿ ಅದನ್ನು ಯೂಸ್ ಆಗೋ ರೀತಿ ಮಾಡಿದರೆ ಡೈನಾಮಿಕ್ ಐಲ್ಯಾಂಡ್ನ ಆ್ಯಪಲ್ನವರು ಸಖತ್ತಾಗಿದೆ. ತುಂಬ ಚೆನ್ನಾಗಿ ನಾಚನ್ನು ಅಂದರೆ ಈ ಕ್ಯಾಮ್ರಾ ಹೋಲ್ ಇರುತ್ತಲ್ವ ಅದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಾ ಇದ್ದಾರೆ. ಬೇರೆ ಒಂದು ಆ್ಯಂಡ್ರಾಯ್ಡ್ ಫೋನ್ಗಳಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಯೂಸ್ ಆಗ್ತಾಯಿದೆ. ರೀಸೆಂಟಾಗಿ ಬೇರೆ ಆ್ಯಂಡ್ರಾಯ್ಡ್ ಬ್ರ್ಯಾಂಡ್ಗಳು ಕೂಡ ಈ ಡೈನಾಮಿಕ್ ಐಲ್ಯಾಂಡ್ನ ಕಾಪಿ ಮಾಡ್ತಾಯಿದ್ದಾರೆ ಆಯಿತಾ. ಬಟ್ ಈ ಲೆವೆಲ್ಗಂತೂ ಇಲ್ಲ ಅವೆಲ್ಲ. ಇನ್ನು ಈ ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ನೀವು ನಂಬಲ್ಲ, ಈ ಫೋನಲ್ಲಿ ಕೇವಲ 3350 mAh ಕೆಪಾಸಿಟಿ ಬ್ಯಾಟ್ರಿ. ಆ್ಯಂಡ್ರಾಯ್ಡಲ್ಲಿ ಎಲ್ಲಿ ಸಾಲತ್ತೆ ಗುರು. ನಾನು ಮಕ್ಕುಗ್ದಿರುವೆ ಆ್ಯಂಡ್ರಾಯ್ಡ್ ಫೋನಲ್ಲಿ ಇಷ್ಟು ಕಡಿಮೆ ಇದ್ದಿದ್ರೆ 4000 ಇದ್ದಿದ್ರೆ ಮಕ್ಕುಗ್ದಿರುವೆ ಆಯಿತಾ. ಬಟ್ ಇದರಲ್ಲಿ ಬರೀ 3350 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಬಾಕ್ಸ್ ಒಳಗೆ ಚಾರ್ಜರ್ನ ಕೊಟ್ಟಿಲ್ಲ, ಹೋಗ್ಯಂಗೆ ಇಲ್ಲ. ನಾವು ಶುರು ಮಾಡಿದ್ದೆ ಇವರು ಚಾರ್ಜರ್ನ ರಿಮೂವ್ ಮಾಡಿ. ಸೊ ಈಗ ಎಲ್ಲರೂ ಸ್ಯಾಮ್ಸಂಗ್ ಅವರು ಕೂಡ ಇವ್ರು ನೋಡಿಕೊಂಡು ಯಾರು ಚಾರ್ಜರ್ ಕೊಡ್ತಾಯಿಲ್ಲ. ಸೊ ಕಂಪ್ಲೇಂಟೇ ಮಾಡೋಂಗಿಲ್ಲ, ಏನಕ್ಕೆ ಕಾಂಪಿಟೇಷನ್ ಇಲ್ಲ. ನಾನು ಉಗ್ಗಿಲಿ ಬಿಡಲಿ ಐಫೋನ್ ತೊಗೊಳ್ಳೋರು ಐಫೋನ್ ತೊಗೊಂಡೇ ತೊಗೋತಾರೆ. ನಾನು ಹೇಳಿ ಬಿಡಲಿ ತಗೊಳ್ಳಿ ಅಂದರೆ ತೊಗೋತಾರೆ, ತಗೋಬೇಡಿ ಅಂದರೆ ತೊಗೋತಾರೆ. ಬ್ರ್ಯಾಂಡ್ ವ್ಯಾಲ್ಯೂ ಹಂಗೆ ಕ್ರಿಯೇಟ್ ಮಾಡಿದೆ ಆ್ಯಪಲ್ಲು. ಆದರೆ ಈ ಸ್ಮಾರ್ಟ್ಫೋನ್ 27 ವ್ಯಾಟಲ್ಲಿ ಚಾರ್ಜ್ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಪಲ್ನವರೆಲ್ಲೂ ಕೂಡ ಅದನ್ನು ಕನ್ಫರ್ಮ್ ಮಾಡಿಲ್ಲ, ಅವ್ರು ಸ್ಪೆಸಿಫೈ ಕೂಡ ಮಾಡಲ್ಲ. ಮತ್ತು ಇದರಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದೆ. ಸೊ 15 ವ್ಯಾಟಲ್ಲಿ ನೀವು ಮ್ಯಾಕ್ಸೇಫ್ ಮುಖಾಂತರ ವೈರ್ಲೆಸ್ ಚಾರ್ಜ್ ಮಾಡ್ಬೋದು. ನಾರ್ಮಲ್ ಚಾರ್ಜರಲ್ಲಿ 7.5 ವ್ಯಾಟಲ್ಲಿ ಫಾಸ್ಟ್ ಚಾರ್ಜ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಮ್ಯಾಕ್ಸೇಫ್ ಚಾರ್ಜರ್ ಇದೆ. ಸೊ ಹಿಂಗಿಟ್ರಿ ಅಂತ ಅಂದರೆ ನೋಡ್ತಾ ಇದ್ದೀರಾ. ಸೊ ಈ ರೀತಿ ವೈರ್ಲೆಸ್ ಚಾರ್ಜಿಂಗ್ ಆಗುತ್ತೆ ಫಾಸ್ಟಾಗಿ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ ಸ್ಟೀರಿಯೋ ಸ್ಪೀಕರ್ ಇದೆ. ಬಾಟಮ್ ಫೇರಿಂಗ್ ಒಂದು, ಇನ್ನೊಂದು ಇಯರ್ ಪೀಸ್, ಎರಡನೇ ಸ್ಪೀಕರ್ ಇದೆ. ಕೆಲಸ ಮಾಡೋ ಸ್ಪೀಕರ್ ಗಾಡಿ ಬೆಂಕಿ ಚೆನ್ನಾಗಿದೆ. ಇನ್ನು OS ಬಂತು ಅಂತ ಅಂದರೆ ಈ ಫೋನಲ್ಲಿ ಆಲ್ರೆಡಿ ಔಟ್ ಆಫ್ ದ ಬಾಕ್ಸು iOS 17 ಸಿಗ್ತಾ ಇರುವಂಥದ್ದು. ಬೇಜಾನ್ ಚೇಂಜಸ್ ಇದೆ. ಬೇಕು ಅಂತ ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಆಯಿತಾ. ತುಂಬ ಚೇಂಜಸ್ ಮಾಡಿದ್ದಾರೆ. ಬಟ್ ನೋಡೋರಿಗೆ ಏನು ಗುರು ಬರೀ ಅದೇ ಹೋಮ್ ಸ್ಕ್ರೀನು, ಏನು ಥೀಮ್ ಇಲ್ಲ ಏನಿಲ್ಲ ಅಂತ ಅನ್ನಿಸ್ಬೋದು. ಬಟ್ ಕೆಲವೊಂದು ಚೇಂಜಸ್ ಇದೆ. ನನಗಂತೂ ಪರ್ಸ್ನಲಿ ಇದು ಯೂಸ್ ಮಾಡಿ ಹೌದು 1 ವರ್ಷ ಯೂಸ್ ಮಾಡಿದ್ದೀನಿ ನಾನು ಐಫೋನು ಕೂಡ. ಬೋರ್ ಹಿಡಿದು ಹೋಗ್ಬಿಡೋದು ನನಗೆ ಪರ್ಸ್ನಲಿ ಆಯಿತು. ನನಗೆ ಪರ್ಸ್ನಲಿ ಬೋರ್ ಹಿಡಿದು ಬಟ್ ತುಂಬ ಸ್ಮೂತ್ ಆಗಿದೆ. ಬಟ್ ನನಗೆ ಇದೇ ಸ್ಕ್ರೀನ್ ನೋಡಿ ಬೋರ್ ಹಿಡಿತು. ಸೊ ಕೆಲವು ಜನಕ್ಕೆ ಇಷ್ಟ ಆಗಬಹುದೇನೋ. ಇನ್ನು ಈ ಫೋನಲ್ಲಿ ವೈಫೈ 6 ಇದೆ, ಡ್ಯುಯಲ್ ಬ್ಯಾಂಡ್ ಸಪೋರ್ಟ್ ಇದೆ, ಬ್ಲೂಟೂತ್ ಇದೆ, ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸರ್ಸ್ನ ಕೂಡ NFC ಇದೆ. ಸೊ ನೀವು ಆಪಲ್ ಪೇ ಅದೆಲ್ಲ ಮಾಡ್ಬೋದು ಈ ಒಂದು ಫೋನಲ್ಲೇ. ಸೊ ಅವಶ್ಯಕತೆ ಇರುವಂಥ ಎಲ್ಲದೂ ಇದೆ. ಕ್ಯಾರಿಯರ್ ಅಗ್ರಿಗೇಷನ್ನು, ಇಂಡಿಯಾದ ಎಲ್ಲ 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ಸಿಮ್ ಸ್ಲಾಟ್ ಕೊಟ್ಟಿದ್ದಾರೆ. US ಅಲ್ಲಿ ನೀವು ತೊಗೊಂಡ್ರೆ ಸಿಮ್ ಸ್ಲಾಟೇ ಇಲ್ಲ, 2 ಕೂಡ ಈ ಸಿಮ್ಮು. ಇದರಲ್ಲಿ ಒಂದು ಈ ಸಿಮ್ಮು, ಒಂದು ಸಿಮ್ ಸ್ಲಾಟ್ ಕೊಟ್ಟಿದ್ದಾರೆ. ಸೊ ಒಂದು ಪ್ಲಸ್ ಪಾಯಿಂಟು. US ಅಲ್ಲಿ ತೊಗೊಂಡ್ಬಿಟ್ರೆ 2 ಈ ಸಿಮ್ ಆ್ಯಕ್ಟಿವೇಟ್ ಮಾಡ್ಕೊಬೇಕು. ಇನ್ನು ಕೊನೆಯದಾಗಿ ಈ ಫೋನಲ್ಲಿ ಎಮರ್ಜೆನ್ಸಿ SOS ಫೀಚರ್ ಇದೆ. ಆದರೆ ಇದು ನಮ್ಮ ಭಾರತದಲ್ಲಿ ಅವೈಲಬಲ್ ಇಲ್ಲ ಆಯಿತಾ. ಫೀಚರ್ ಏನೋ ಇದೆ, ಬಟ್ ನಮ್ಮ ದೇಶದಲ್ಲಿ ಅದಕ್ಕೆ ಮೋಸ್ಟ್ಲಿ ಪರ್ಮಿಷನ್ ಇಲ್ಲ ಅಂತ ಅನ್ಕೋತೀನಿ. ಸೊ ಆ ಒಂದು ಫೀಚರ್ ಕೆಲಸವನ್ನು ಮಾಡುವುದಿಲ್ಲ. ಸೊ ಇದಿಷ್ಟು ಈ ಸ್ಮಾರ್ಟ್ಫೋನ್ನ ಬಗ್ಗೆ ನನ್ನ ಫಸ್ಟ್ ಇಂಪ್ರೆಷನ್ ಆಯಿತಾ. ಪರ್ಸ್ನಲಿ ನನಗನ್ಸಿದ್ದು ನೀವೇನಾದರೂ iPhone 11, 12 ಇಟ್ಕೊಂಡಿದ್ರೆ ಒನ್ ಆಫ್ ದ ಬೆಸ್ಟ್ ಅಪ್ಗ್ರೇಡ್ ಆಗ್ಬೋದು ನಂಗೆ ಅನ್ನಿಸ್ದಂಗೆ. iPhone 14 ಕಂಪೇರ್ ಮಾಡಿಕೊಂಡ್ರೆ ಈ 15ಅಲ್ಲಿ ತುಂಬ ಒಳ್ಳೊಳ್ಳೆ ಫೀಚರ್ಗಳು ಅಪ್ಗ್ರೇಡ್ ಆಗಿದೆ, ಹೆವಿ ಫೀಚರ್ಗಳು ಅಪ್ಗ್ರೇಡ್ ಆಗಿದೆ. ಫಾರ್ ಎಕ್ಸಾಂಪಲ್ ಡೈನಾಮಿಕ್ ಐಲ್ಯಾಂಡ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಮತ್ತು ಈ ಏನು ಫ್ರೇಮ್ ಅಂತ ಅಂದೆ ಅದು ಕೂಡ ಅಷ್ಟೇ ಬೆಂಕಿ ಅಪ್ಗ್ರೇಡ್ಸ್ಗಳಾಗಿದೆ ನಂಗೆ ಅನ್ನಿಸ್ದಂಗೆ. ಸೊ ಅಪ್ಗ್ರೇಡ್ ಮಾಡೋರಿಗೆ 12, 13 ಅವ್ರಿಗೆ ಮಾಡಿ ಅಂತೀನಿ. 14 ಅವ್ರು ಮಾಡಬೇಡಿ. 14 ಅವ್ರು ನೆಕ್ಸ್ಟ್ ವರ್ಷ ಮಾಡ್ಕೊಳ್ಳಿ. 16 ಬಂದಾಗ ಮಾಡ್ಕೊಂಬಿಡಿ ಆಯಿತಾ. ಸೊ 1 ವರ್ಷ ತುಂಬ ಬೇಗ ಆಗಿಬಿಡುತ್ತೆ ಅಪ್ಗ್ರೇಡ್ ಮಾಡೋದಕ್ಕೆ. ಸೊ ಇದಿಷ್ಟು ಈ ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ಸೊ ತೊಗೊಂಡ್ರೆ 128 GB 256 GB ತೊಗೊಂಬಿಡಿ. ಇಲ್ಲ 128 GB ತೊಗೊಂಬಿಟ್ಟು ಕ್ಲೌಡ್ ಸ್ಟೋರೇಜ್ ತೊಗೊಂಬಿಟ್ರು ಆಗುತ್ತೆ. ನಿಮಗೆ 128 GB 79,900 ಅಂದರೆ 80,000 ಆಗುತ್ತೆ. ಇದಕ್ಕೆ 90,000 ಆಗುತ್ತೆ. 5,000 HDFC ಬ್ಯಾಂಕ್ ಆಫರ್ ಕೂಡ ಸಿಗ್ತದೆ. ಸೊ ಬೆಂಕಿ ಫೋನ್ ಈ ಪ್ರೈಸ್ ರೇಂಜಿಗೆ ನೀವು ಆರಾಮಾಗಿ ಪರ್ಚೇಸ್ ಮಾಡಿ. US ಇಂದ ಯಾರು ಬರೋರಿದ್ದರೆ ಇನ್ನೂ ಕಡಿಮೆ ಸಿಗುತ್ತೆ, ಅವ್ರ ಹತ್ರ ನಾನು ತರಿಸಿ. ಬಟ್ 2 ಈ ಸಿಮ್ ಇರುತ್ತೆ, ಇದೊಂದು ತಲೆಟ್ಕೊಳ್ಳಿ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೆ ಈ ಫೋನ್ಗೋಸ್ಕರ. ನೆಕ್ಸ್ಟು 15 Pro Maxನೂ ಕೂಡ ಅನ್ಬಾಕ್ಸ್ ಮಾಡ್ತೀನಿ, ಅದನ್ನು ಕೂಡ ಪರ್ಚೇಸ್ ಮಾಡ್ತಾಯಿದ್ದೀನಿ. ಹೆವಿ ಅಂದರೆ ಹೆವಿ ಖರ್ಚಾಗ್ತಾಯಿದೆ ಈ ಐಫೋನ್ಗೋಸ್ಕರ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.